ಕೊಡ್ತೇನೆ, ಮೋದಿಗೆ ಕೈ ಎತ್ತೇನೆ ತಕ್ಷಣ ಎಲ್ಲರೂ ಸಮಾಧಾನದಲ್ಲಿ ಇದ್ದಾರೆ. ಇದು ಒಂದು. ಎರಡನೇದು, ಚುನಾವಣೆ ಚಿಹ್ನೆ ನಿಜಕ್ಕೂ ತುಂಬಾ ಸಂತೋಷ. ರೈತನ ಚಿಹ್ನೆ ಸಿಕ್ಕಿರೋದಂತೂ ನಾನು ಯಾವುದೋ ಜನ್ಮದಲ್ಲಿ ಮಾಡಿರೋಂಥ ಪುಣ್ಯ ಅಂತ ನಾನು ಭಾವಿಸ್ತೇನೆ. ರೈತ ಕಬ್ಬು ಬೆಳೀತಾರೆ ಅಂತ ರೈತ 2 ಕಬ್ಬನ್ನು ಇಟ್ಕೊಂಡು ಇರೋಂಥ ರೈತರ ಚಿಹ್ನೆ 100ಕ್ಕೆ 100ರಷ್ಟು ಪ್ರಸ್ತುತ ಚುನಾವಣೆಯಲ್ಲಿ ಅತ್ಯಧಿಕ ಲೀಡ್ನಲ್ಲಿ ಜಯ ಸಾಧಿಸುತ್ತೇನೆ, ಇದರಲ್ಲಿ ಯಾವುದೇ ಅನುಮಾನ ಬೇಡ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಶಿವಮೊಗ್ಗ ನಗರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಕೆಎಸ್ ಈಶ್ವರಪ್ಪ ಅವರು ಮಾತನಾಡಿದರು. ಬಿಜೆಪಿ ಪಕ್ಷ ತಮಗೆ ತಾಯಿ ಇದ್ದಂತೆ, ಷಡ್ಯಂತರ ಕುತಂತ್ರದಿಂದ ತಾತ್ಕಾಲಿಕವಾಗಿ ಬಿಜೆಪಿ ಪಕ್ಷದಿಂದ ಹೊರಗಿದ್ದೇನೆ. ಚುನಾವಣೆಯಲ್ಲಿ ಜಯ ಸಾಧಿಸಿದ ನಂತರ ಮತ್ತೆ ಬಿಜೆಪಿ ಸೇರ್ಪಡೆಯಾಗ್ತೇನೆ. ನರೇಂದ್ರ ಮೋದಿ ಅವರಿಗೆ ಬೆಂಬಲ ವ್ಯಕ್ತಪಡಿಸುತ್ತೇನೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಯಡಿಯೂರಪ್ಪ ಅವರ ಪುತ್ರ ಬಿವೈ ವಿಜೇಂದ್ರ ವಿರುದ್ಧ ಕೆಎಸ್ ಈಶ್ವರಪ್ಪ ಟೀಕಾ ಪ್ರಹಾರ ನಡೆಸಿ ಆರೋಪಗಳ ಸುರಿಮಳೆಗೈದರು. ಇದಾದ ನಂತರ ಮತ್ತೆ ಬಿಜೆಪಿ ಬೇಡ ಅಂದ್ರೂ ಕರ್ಕೋತಾರೆ, ಬೇಡ ಅಂತ ಯಾರು ಅನ್ನಲ್ಲ. ನಾನೇ ಬಿಜೆಪಿ ಸೇರ್ಕೊಳ್ತೇನೆ ಮತ್ತು ನರೇಂದ್ರ ಮೋದಿ ಅವರಿಗೆ ಕೈ ಎತ್ತುತ್ತೇನೆ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಹಾಗಾಗಿ ಇದು ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಿದ್ದೇನೆ, ಕುತಂತ್ರದಿಂದ ಹೊರಗಿದ್ದೇನೆ, ಷಡ್ಯಂತ್ರದಿಂದ ಹೊರಗಡೆ ಇದ್ದೇನೆ. ಅಪ್ಪ ಮಕ್ಕಳು ಕುತಂತ್ರ ಮಾಡಿ ಷಡ್ಯಂತ್ರವನ್ನು ಮಾಡಿ ಇವತ್ತು ಅವರು ಹೊರಗಾಗಬೇಕು ಅಂತ ಪ್ರಯತ್ನ ಬಹಳದಿಂದ ನಡೆಸಿದ್ರು. ಅದು ಇವತ್ತು ಅವರಿಗೆ ಸ್ವಲ್ಪ ಸಮಾಧಾನ ಇಟ್ಟಿತ್ತು. ಆದ್ರೆ ಬಹಳ ಜನ ಇಡೀ ರಾಜ್ಯದಿಂದ ಫೋನ್ ಮಾಡ್ತಾ ಇದ್ದಾರೆ, ನಮ್ಗೆ ತುಂಬಾ ನೋವಾಗಿದೆ. 40 ವರ್ಷ ಈ ಪಕ್ಷವನ್ನು ನೀವು ಕಟ್ಕೊಂಡ್ಬಂದ್ರಿ ಅಂತ ಪಕ್ಷಕ್ಕೆ ಒಬ್ಬ ಎಳಸು ರಾಜ್ಯಾಧ್ಯಕ್ಷ, ಆ ರಾಜ್ಯದ ಅಧ್ಯಕ್ಷನಿಗೆ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಏನೂ ಗೊತ್ತಿಲ್ಲ, ಅಪ್ಪನ ಇನ್ಫ್ಲೂಯೆನ್ಸ್ ಇಂದ ರಾಜ್ಯ ಅಧ್ಯಕ್ಷ ಆಗಿರೋರು. ಅವರು ಇವತ್ತು ನಿಮ್ಮ ಸಸ್ಪೆಂಡ್ ಮಾಡಿದ್ದಾರೆ ಅಪ್ಪ ಮಕ್ಕಳು ಸೇರಿ ಅಂತಂದ್ರೆ ನಮಗೆ ತುಂಬಾ ನೋವಾಗಿದೆ ಅಂತ ಮಾತು ಹೇಳಿದ್ದಾರೆ. ಅವರೆಲ್ಲರೂ ಹೇಳಿದ್ದೀನಿ, ನಾವು ನೀವು ಸೇರೇ ಕಟ್ಟಿದ ಪಕ್ಷ. ದಿವಂಗತ ಅನಂತ್ ಕುಮಾರ್ ಇರ್ಬೋದು, ಬಿ ಶಿವಪ್ಪನವ್ರು ಇರ್ಬೋದು, ಅನೇಕ ಹಿರಿಯರು, ನಮ್ಮ ಡಿ ಶಂಕರ್ ಮೂರ್ತಿ ಅವರು ಇರ್ಬೋದು, ರಾಮಚಂದ್ರ ಗೌಡರು ಇರ್ಬೋದು, ಎಲ್ಲರೂ ಪ್ರಯತ್ನ ಮಾಡಿ ಈ ಪಕ್ಷವನ್ನು ಒಂದು ರೂಪಕ್ಕೆ ನಾವು ತಂದಿರಬೇಕು. 6 ತಿಂಗಳು ಕಾದು ರಾಜ್ಯಾಧ್ಯಕ್ಷ ಪೋಸ್ಟ್ ವೇಕೆಂಟ್ ಇಟ್ಕೊಂಡು ಹಠ ಮಾಡಿ ಯಡಿಯೂರಪ್ಪ ಡೆಲ್ಲಿಗೆ ಹೋಗಿ ಹಠ ಮಾಡಿ ಅಧ್ಯಕ್ಷರು ಮಾಡಿದಂತ ವಿಜೇಂದ್ರ ಇವತ್ತು ನಮ್ಗೆ ಹೊರಗಾಕಿದ್ದಾರೆ ಅಂತ ಕೇಳಿ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರು ನೋವಿಂದ ನಂಗೆ ಫೋನ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಮಾಧಾನ ಮಾಡಿದ್ದೇನೆ. ಇದು ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಹೊರಗಿರೋದು.